ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋಫುಡಿಪ್ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಯಾರೆಲ್ಲ BMTC ಸ್ಟೂಡೆಂಟ್ ಪಾಸ್ಗೆ ಅಪ್ಲೈ ಮಾಡಿದ್ದೀರಾ ಅವರು ಅಪಾಯಿಂಟ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಯಾರೆಲ್ಲ BMTC ಪಾಸ್ನ ತೊಗೋಬೇಕು ಅಂತ ಇದ್ದೀರಾ ಅವರೆಲ್ಲರಿಗೂ ಕೂಡ ಎಂದಿನಂತೆ ಬೆಂಗಳೂರಿನಲ್ಲಿ ನಿಮ್ಮ BMTC ಬಸ್ ಪಾಸನ್ನು ಇಶ್ಯೂ ಮಾಡ್ತಾ ಇದ್ದರೆ ನೀವು ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಅಲ್ಲಿ ನಿಮ್ಮ BMTC ಪಾಸ್ ಏನಿದೆ ಅದನ್ನು ಪಡೆದುಕೊಳ್ಬೇಕಾಗುತ್ತೆ. ಆದರೆ BMTC ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊತೀರಾ. ಸ್ಟೇಟಸಲ್ಲಿ ಏನಾದ್ರು ಅಪ್ರೂವ್ ಬಂದಿದೆ ಅಂತ ಗೊತ್ತಾದರೆ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸನೇ ಅಪಾಯಿಂಟ್ಮೆಂಟು. ನಿಮ್ಮ ಹತ್ತಿರದಲ್ಲಿರೋ ಯಾವುದು ಬೆಂಗಳೂರಿನ ಕೇಂದ್ರ ಇದೆ ಅಲ್ಲಿಗೆ ಹೋಗಿ ಅಪಾಯಿಂಟ್ಮೆಂಟ್ನ ತಗೋಬೇಕಾಗುತ್ತೆ. ಸೊ ಅದನ್ನು ಆನ್ಲೈನಲ್ಲೇ ತಗೋಬೇಕಾಗುತ್ತೆ. ಆದರೆ ಇನ್ನೂ ಕೆಲವರಿಗೆ ಆನ್ಲೈನಲ್ಲಿ ಯಾವ ರೀತಿ ಅಪಾಯಿಂಟ್ಮೆಂಟು ತಗೊಳೋದು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಆನ್ಲೈನಲ್ಲಿ ಯಾವ ರೀತಿ ನಿಮ್ಮ ಬೆಂಗಳೂರು ಒನ್ಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈಗಾಗಲೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿದ್ರು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಎಂದಿನಂತೆ ನೀವು ಮಾಮೂಲಿ ನೀವು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಮೈ BMTC ಸ್ಟೂಡೆಂಟ್ ಪಾಸ್ ಅಂತ ಟ್ಯಾಪ್ ಮಾಡಿ ಗೂಗಲಲ್ಲಿ. ಫಸ್ಟ್ ವೆಬ್ಸೈಟ್ಗೆ ಹೋಗಿ. ಫಸ್ಟ್ ವೆಬ್ಸೈಟ್ಗೆ ಹೋದ್ಮೇಲೆ ಇಲ್ಲಿ ರೆಡ್ ಕಲರಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಸ್ಟೂಡೆಂಟ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ, ಅಲ್ಲಿ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ಮೇಲೆ ನೀವು ಸ್ಟೂಡೆಂಟ್ ಅಪ್ಲಿಕೇಶನ್ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕಬೇಕಲ್ಲ, ಒಂದು ID ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಆ ID ಹಾಕಿ. ID ಹಾಕಾದ್ಮೇಲೆ ಕ್ಯಾಪ್ಚಾ ಇದೆಯಲ್ಲ, ID ಪಾಸ್ವರ್ಡ್ ಎಲ್ಲ ಪ್ರತಿಯೊಂದು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಸರ್ವರ್ ಇಶ್ಯೂ ಇರೋದ್ರಿಂದ ಸ್ವಲ್ಪ BMTC ಅಪ್ಲಿಕೇಶನ್ದು ಏನೋ ವೆಬ್ಸೈಟ್ ಇದೆ ಅದು ಸ್ವಲ್ಪ ಸರ್ವರ್ ಡೌನ್ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ಆದಷ್ಟು ಸರ್ವರ್ ಟೈಮಲ್ಲಿ ಮಾತ್ರ ಇದನ್ನು ಚೆಕ್ ಮಾಡಿ. ಇಲ್ಲಾಂದರೆ ಕೆಲವ್ರದ್ದೆಲ್ಲ ಏನಾಗ್ತಿದೆ ಅಂದರೆ ಸ್ಟ್ರಕ್ ಆಗ್ತೈತೆ. ನೀವು ಏನೋ ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಕೂಡ ತುಂಬ ಸ್ಟ್ರಕ್ ಆಗ್ತಾಯಿದೆ, ವೆಬ್ಸೈಟಿಂದನೇ ಬ್ಯಾಕ್ ಬರುತ್ತೆ, ಸರ್ವರ್ ಇಶ್ಯೂ ಅಂತ ತೋರಿಸುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಆದಷ್ಟು ಸರ್ವರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು BMTC ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ಹಾಕಿ. ಸ್ನೇಹಿತರೆ, ನೆಕ್ಸ್ಟ್ ಇದಾದಮೇಲೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗಿರೋದ್ರಿಂದ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ನೋಡಿ, ಅಲ್ಲಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇದೆಯಲ್ಲ, ಅಲ್ಲಿ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ಮೇಲೆ ಸ್ನೇಹಿತರೆ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಬನ್ನಿ. ಅಲ್ಲಿ ಬಂದು BMTC ಅಂತ ಜಸ್ಟ್ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಸ್ನೇಹಿತರೆ, ಇಲ್ಲಿ ಸೆಕೆಂಡ್ ಒಂದು ಕಾಣಿಸುತ್ತೆ ನೋಡಿ. ಸೆಕೆಂಡ್ ಅಂತೂ ಅಪ್ಲಿಕೇಶನ್ ಟು ಶೆಡ್ಯೂಲ್ ಆ್ಯನ್ ಅಪಾಯಿಂಟ್ಮೆಂಟ್ ಫಾರ್ BMTC ಅಂತ ಇದೆಯಲ್ಲ, ಅಲ್ಲಿ ನೀವು ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ಮೇಲೆ ಸ್ನೇಹಿತರೆ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ತಿರ್ಬೋದು ನೀವು, ಮೊದಲನೇದಾಗಿ BMTC ಅಪ್ಲಿಕೇಶನ್ ನಂಬರ್ ಬರುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರಲ್ಲ, ನೀವು ಸ್ಟೇಟಸ್ ಚೆಕ್ ಮಾಡೋಕ್ಕೆ ಅಪ್ಲಿಕೇಶನ್ ನಂಬರ್ ಹಾಕಿರ್ತಾರಲ್ಲ, ಆ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಡೇಟು, ನಿಮಗೆ ಯಾವುದು ಅಪಾಯಿಂಟ್ಮೆಂಟ್ ಡೇಟು ಅಂದರೆ ನಿಮ್ಮ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಏನಾದ್ರು ಹಾಲಿಡೇ ಇತ್ತು ಅಂದರೆ ಅಂಥ ಟೈಮಲ್ಲಿ ತಗೊಬೇಕು ಅಂತ ಇದ್ದೀರಾ, ಇಲ್ಲಾಂದರೆ ಕಾಲೇಜ್ ಬಿಟ್ಟಾದ್ಮೇಲೆ ತೊಗೊಬೇಕು ಅಂತ ಇದ್ದೀರಾ, ಆ ಥರ ನೀವು ನಿಮ್ಮ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೌಂಟರು, ಯಾವ ಕೌಂಟರಿಗೆ ಬರುತ್ತೆ, ಟೈಮ್ ಕೂಡ ಅಷ್ಟೇ ನಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಏರೋಹಳ್ಳಿ ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಸ್ನೇಹಿತರೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ, ನಿಮ್ಮ ಕಾಲೇಜ್ ಬಿಟ್ಟ ಮೇಲೆ ಅಥವಾ ಸ್ಕೂಲ್ ಬಿಟ್ಟ ಮೇಲೆ ಯಾವ ರೀತಿ ನಿಮಗೆ ಅಡ್ಜಸ್ಟೇಬಲ್ ಆಗುತ್ತೆ ಆ ರೀತಿ ನಿಮ್ಮ ಟೈಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ನೇಹಿತರೆ, ನಿಮ್ಮ ಸ್ಟೂಡೆಂಟ್ ನೇಮ್ ಹಾಕಿ, ಇನ್ಸ್ಟಿಟ್ಯೂಷನ್ ನೇಮ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಕೊಡಿ. ಸ್ನೇಹಿತರೆ ನೆಕ್ಸ್ಟ್ ಏನಿದೆ, ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಓಪನ್ ಆಗುತ್ತೆ, ಜೊತೆಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಆ ಮೆಸೇಜನ್ನು ಕೂಡ ನೀವು ಅಲ್ಲಿ ಬೆಂಗಳೂರಿಗೆ ಹೋದಾಗ ತೋರಿಸಿ ನೀವು ಅಪಾಯಿಂಟ್ಮೆಂಟಾಗಿ ತೊಗೋಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನೀವು ಏನು PDF ಡೌನ್ಲೋಡ್ ಮಾಡ್ಕೊತೀರಾ, ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ, ಅದನ್ನು ತೋರಿಸಿ ಕೂಡ ನೀವು ಅಪ್ಲಿಕೇಶನ್ ಅಲ್ಲಿ ನಿಮ್ಮ BMTC ಪಾಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದಿಷ್ಟು ಕೂಡ ನೀವು ಯಾವ ರೀತಿ BMTC ಸ್ಟೂಡೆಂಟ್ ಪಾಸ್ಗೆ ಅಪ್ಲಿಕೇಶನ್ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದಾಗಿತ್ತು. ಜೊತೆಗೆ ಸ್ನೇಹಿತರೆ, ಇನ್ನೂ ಕೂಡ ಯಾರೆಲ್ಲ BMTCಗೆ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅವ್ರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಜೊತೆಗೆ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.